ಶಾಸಕಿ ಕರೆಮ್ಮ ನಾಯಕ್ ಪಿಎ ಮೇಲೆ ಜಾತಿ ನಿಂದನೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದೀರಿ ಅಂತ ನಿನ್ನೆ ಶಾಸಕಿ ಸಮೇತ ಪ್ರತಿಭಟನೆಯನ್ನ ನಡೆಸಲಾಯಿತು. ಆದ್ರೆ ಇವಾಗ ಪೊಲೀಸ್ ಪೇದೆಗೆ ಧಮಕಿ ಹಾಕಿರುವಂತಹ ಆಡಿಯೋ ಲಭ್ಯವಾಗಿದೆ. ಶಾಸಕಿಯ ಪಿಎ ಇಲಿಯಾಸ್ ಧಮಕಿ ಹಾಕಿದ್ದಾರೆ ಎನ್ನಲಾಗ್ತಾ ಇರುವಂತಹ ಆಡಿಯೋ ಇದು. ಇದರಲ್ಲಿ ಶಾಸಕಿಯ ಪಿಎ ಇಲಿಯಾಸ್ ಮತ್ತು ಪಿಸಿ ಪೊಲೀಸ್ ಕಾನ್ಸ್ಟೇಬಲ್ ಹನುಮಂತರಾಯಪ್ಪ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ಶಾಸಕಿಯ ಪುತ್ರ ಸಂತೋಷ್ ಇಂದಲೂ ಕೂಡ ಧಮಕಿ ಆರೋಪ ಕೇಳಿ ಬಂದಿದೆ. ಸಂತೋಷ್ ಕೂಡ ಧಮಕಿ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಧಮಕಿ ಅಷ್ಟೇ ಹಾಕಿದ್ದಲ್ಲದೆ ಪೊಲೀಸ್ ಪೇದೆಯನ್ನ ಕರೆಸಿ ಹಲ್ಲೆ ಕೂಡ ನಡೆಸಿದ್ದಾರೆ. ಇದೇ ವಿಚಾರವಾಗಿ ದಾಖಲಾಗಿದ್ದಂತಹ ಅಟ್ರಾಸಿಟಿ ಕೇಸ್ಗೆ ಶಾಸಕಿ ತಮ್ಮ ಬೆಂಬಲಿಗರ ಜೊತೆ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂಡ ನಡೆಸಿದ್ರು. ಹಾಗಾದ್ರೆ ಆ ಆಡಿಯೋದಲ್ಲಿ ಏನೆಲ್ಲ ಸಂಭಾಷಣೆ ಆಗಿದೆ? ಶಾಸಕಿಯ ಪಿಎ ಇಲಿಯಾಸ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹನುಮಂತರಾಯಪ್ಪ ಅವರ ನಡುವೆ ನಡೆದಿರುವಂತಹ ಸಂಭಾಷಣೆಯ ಆಡಿಯೋ ಕೂಡ ಲಭ್ಯವಾಗಿದೆ. ಕೇಳೋಣ. ಅದು ಏನು ಖಾಲಿ ಗಾಡಿ ಹಿಡಿದ್ರಿ ಅಂತಲ್ಲ? ಅನ್ಲೋಡ್ ಮಾಡಿದ್ ಬಿಡುದು ಸರ್. ಖಾಲಿ ಏನು ಅನ್ಲೋಡ್ ಮಾಡಿ ಅಂದ್ರೆ ಅವ್ರದ್ದು ಹೇಳ್ತಾರೆ, ನಮ್ದು ಕೇಳ್ತಾರೆ. ನಿಮ್ದು ಹೇಳಪ್ಪ, ನಿಮ್ದು ಕೇಳೋಕೆ ಮತ್ತೆ ಅನ್ಲೋಡ್ ಆಗ್ಯಾವ ಅಲ್ಲಿ ಅದ ಬೇಕಾದ್ರೆ ಹಾಕಿದ್ರು ತೋರಿಸ್ತೀನಿ ಬರ್ರಿ. ನನಗೆ ಅಲ್ಲೇ ನಮ್ಮ ನದಿಯಾಗ ದಂಡಿಗೆ ಹಾಕಿ ಹೋಗ್ಯಾರ. ನಮ್ಮ ನೋಡಿ ಹಾಕಿ ಹೋಗಿ ಹಿಡಿದ್ರ ನಾವ್ ಎಮ್ಟಿ ಖಾಲಿ ಬಿಟ್ಟಾಗ ಹಿಡಿದ್ವಿ. ಫೋಟೋ ಇದಾವ ನಿಮ್ಮ ಹತ್ರ? ಅವೆಲ್ಲ ಸಾಕ್ಷಿ ನಿಮ್ಗೆ ಹೇಳಕ್ ಆಗಲ್ರಿ, ಸಾಬ್ರಿಗೆ ಹೇಳ್ರಿ. ಸಾಬ್ರು ಸುಮ್ಮನೆ ಸ್ವಿಚ್ ಆಫ್ ಮಾಡ್ಕೊಂಡ್ರಲ್ಲ, ಮತ್ತೆ ನಾನೇನ್ ಮಾಡಕ್ ಆಗತ್ರಿ ಅದಕ್ಕ? ನಮ್ಮ ಮಾತಾಡಕ್ ಹೆಂಗ್ರಿ ನಿಮ್ಗೆ ಬರ್ತದ? ಯಾಕೆ ಯಾರು ಮಾತಾಡೋದು? ಬೇರೆ ಮಾತಾಡ್ಬೇಕೇನ್ ನೀವು? ನಾವು ಮಾತಾಡಲ್ರಿ. ಅಲ್ರಿ ನೀವು ನಮ್ಮ ಅಧಿಕಾರಿಗಳ ಏನ್ರಿ? ಮತ್ತೆ ಯಾರು ಮತ್ತೆ ಇವಾಗ ಅಂದ್ರೆ ಪಿಗಳಂದ್ರೆ ಅಲ್ಲ ಇದು? ಹಲೋ ಸರ, ನೀವು ಸಾಬ್ರಿಗೆ ಮಾತಾಡ್ರಿ ಅಂತ ಹೇಳತ್ತೀನಿ. ಅರ್ಥ ಆಯ್ತೇನ್ರಿ? ಫೋನ್ ಸ್ವಿಚ್ ಆಫ್ ಆಗ್ಯದಪ್ಪ. ನಾವು ಹೋಗ್ರಿ ಸ್ಟೇಷನ್ಗೆ ಹೋಗ್ರಿ, ಹಚ್ಚಿ ಬಂದಿ ಅವ್ರಿಗೆ ಸಾಬ್ರಿಗೆ ಮಾಹಿತಿ ಕೊಟ್ಟು ಬಂದಿವ್ ನೋಡ್ರಿ. ಇವಾಗ ಎಷ್ಟು ಗಾಡಿ ಹಿಡಿದ್ರಿ ಅಂದ್ರೆ ದಿನ ಹಿಡಿತೀರಿ? ಎಲ್ಲ ಗಾಡಿ ಹಿಡಿತೀವಿ, ನಾಳೆ ಎಲ್ಲ ಗಾಡಿ ಹಿಡಿತೀರಿ. ಸಾಬ್ರಿಗೆ ಹೇಳ್ಬೇಕು ಸರ್, ನಮ್ಗಲ್ಲ. ನಿನ್ ಕೆಲಸ ಅಲ್ಲ ಇದು? ಅಲ್ ಸರ, ನೀವ್ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ರಿ. ನಿನ್ ಕೆಲಸ ನೀವಲ್ಲ ನನಗೆ, ನಾನ್ ಆದೇಶ ಮಾಡಕ್ ನೀವಲ್ಲ. ಹಲೋ, ಮಾಡ್ತೀರಿ ನಮ್ ತಾಲೂಕ್ನಾಗ ಹಂಗಂದ್ರೆ? ಏನ ಮತ್ತೆ ಯಾಕೆ ಮಾಡ್ತೀರಿ ಹಂಗಿದ್ರ ಅಂದ್ರೆ? ಇಲ್ಲಿ ನಾನ್ ಲೋಕಲ್ ತಾಲೂಕ್ ಐತೀನಿ. ಮತ್ ಲೋಕಲ್ ಇರಪ್ಪ. ನೀನ್ ಯಾಕೆ ನನ್ ತಾಲೂಕ್ನಾಗ ಮಾಡ್ತಂದ್ರೆ ಏನ್ ಪಾಕಿಸ್ತಾನ ಕೂಡ್ಸ್ಬೇಕಂತ ಮಾಡ್ರಿ? ಏನ್ ಅಲ್ಲ, ಒಂದ್ ನಿಮಿಷ ಇಲ್ಲಿ ಕೇಳೋಣ. ಮತ್ತೆ ಏನ್ ಮಾತಾಡಕೈತಿ ನೀನು? ನೀನ್ ಯಾರು ನನಗೆ ತಾಲೂಕ್ನಾಗ ಮಾಡ್ತಾ ಇಲ್ಲೇ ಮಾತಾಡ್ತಾನಕ? ಅಲ್ಲ ಅನ್ನ ಹೇಳ್ತೀವಿ, ಪಿ ನೀನ್ ನನಗ್ ಮಾತಾಡಕ್ ನಿನಗೆ ಏನ್ ರೈಟ್ಸ್ ಅದ? ರೈಟ್ ಸಾಲ ಎದ್ದದಕ್ಕೆ ಮಾತಾಡಕತ್ತೀವಿ. ನಿಮ್ಗ ಸುಮ್ನೆ ಫೋನ್ ಇಡ್ರಿ, ಅಲ್ಲಿ ಸಾಬ್ ಮಾತಾಡ ಅಂತ ಹೇಳಕ್ ಅರ್ಥ ಆಗಲ್ಲ. ಗಾಡಿ ಬಿಟ್ಟು ಕಳ್ಸಿ ಹೇಳಕತ್ತೀನಿ ನೋಡಿ, ಇಲ್ಲ ಕಿರಿಕಿರಿ. ಅಲ್ಲಿ ಸ್ಟೇಷನ್ ಹಚ್ಚಿ ನೋಡಿ, ಹೋಗಿ ಮಾತಾಡ. ಆಯ್ತಾಯ್ತು, ಮಾತಾಡ್ತೀನಿ. ನನಗ ಮಾತಾಡ್ತೇನೆ ನೀನು? ಮತ್ತೆ ಅವ್ರು ಕೇಳ್ಬೇಕು. ಮನೆಗಿದ್ರಾಗಳಿ ಫಸ್ಟ್ ಸಂತೋಷ್ ಕರೆದ್ರೆ ಬರ್ರಿ ಫಸ್ಟ್ ಇಲ್ಲಿ. ಯಾಕಂತ ಪರಿ ಇದು ಮಾಡತ್ತಿರಲ್ಲ? ಸಂತೋಷ ಮಾಡ್ತಾ ಇಲ್ಲ. ಸಂತೋಷ್ ಬಂದ್ ಕುಂತಾರಿಲ್ಲ, ಬಂದ್ ಕುಂತಿ ಬೇರೆ ಏನು ಅಂತ ಪರಿ ಅಂತಪರಿ ಏನಿಲ್ಲ, ಬರ್ರಿ ಅಂತ ಹೇಳಕತ್ತೀನಿ ನಾನ್ ನಿಮ್ಗೆ. ಮತ್ತೆ ನಾನು ಹೇಳಿನ ಬರ್ತೇನೆ ಅಂತ ಹೇಳಿನಲ್ಲ. ಮತ್ತೆ ನೀವು ಯಾವಾಗ ಬರ್ತೀರಿ? ಇನ್ನ ಎಷ್ಟು ತಗತ್ ಬರಕ? ಇನ್ನ ಅರ್ಧ ಗಂಟೆ ಆತ್ ನೋಡಿ ಸರ್. ಅರ್ಧ ಗಂಟೆ ಆಗತ್ತಾ? ಸಂತೋಷನ ಕೊಡ್ತೀನಿ ಮಾತಾಡಿರ್ಲಿ. ಹಲೋ ಅಣ್ಣ, ಬರ್ತವೇನ್ರಲ್ರಿ? ಬರ್ತೇಣ. ಈಗ ಸಾಬ್ರ ಒಂದ್ ಬೇರೆ ಹೇಳಿದ್ರೆ ಇಲ್ಲಿ ಹೋಗಿ ಬಂದೆ. ಬಂದಿನಿ, ಬರ್ತೀನಿ. ಹಲೋ ಹೇಳ್ರಿ. ಇದು ಮೇಡಮ್ ಅವ್ರ ಕಡೆಗತ್ತೀರಿ, ಬರ್ರಿ ನೀವು ಮನೆ ಕಡೆ ಬರ್ರಿ. ನಾನ್ ಬರಲ್ರಿ. ಮೇಲೆ ಅವ್ರ ಕಡೆ ಬರಲ್ಲ ನೀವು? ನಾನ್ ಬರಲ್ಲ ಅಂತ ಹೇಳತ್ತೀನಲ್ರಿ. ನೀವ್ ಯಾರು ನನಗೆ ಹೇಳಕ? ಇವಾಗ ಹೇಳ್ತೀನಿ ತೋರ್ ಮೇಡಮ್. ಆಯ್ತು ಹೇಳ್ರಿ. ನೀವೇನ್ ದೌರ್ಜನ್ಯ ಮಾಡಕತ್ತಿ ಏನೇನು? ನೋಡಪ್ಪ, ನೀನ್ ಯಾರು? ನನ್ಗೆ ಅಧಿಕಾರಿ ಹೇಳ್ಬೇಕು. ನನ್ಗೆ ಅಧಿಕಾರಿ ಮೇಡಮ್ ಕರಿತಾರ, ಅವ್ರು ಕರಿತಾರೆ. ಏನ್ ಅನ್ಕೊಂಡಿದ್ದೀನಿ ನಾನು? ಸರಿ ತಗೋ, ಸರಿ ಆಯ್ತಪ್ಪ, ಆಯ್ತು ಹೇಳ್ತೀನಿ ಸರಿ. ನೀನು ಸೀದಾ ಮಾತಾಡೋದ್ ಕಲಿ ಫಸ್ಟ್. ಆಯ್ತಪ್ಪ, ಆಯ್ತು ನಾನ್ ಮಾತಾಡ್ತೀನಿ ಅಂತ. ಆಯ್ತಾ, ಮಾತಾಡು ಫಸ್ಟ್. ಮಾತಾಡ್. ನಾನು ಯಾರ ತಿಳ್ಕೊಂಡ್ ಮಾತಾಡ್. ನೀನು ನಾನು ಅಂತ ನೀ ಯಾರಂತ ತಿಳ್ಕೊಂಡು ನೀನು. ಹಲೋ ಮಿಸ್ಟರ್, ನೀನ್ ಹಿಂದಗಡೆ ಬಂದಿರ್ಬೋದು. ಫಸ್ಟ್ ತಿಳ್ಕೊಂಡ್ ಮಾತಾಡ್. ನೀನು ನೀನ್ ನನ್ಗೆ ತಿಳಿಸ್ತೀನಿ. ನನ್ ಬಗ್ಗೆ ತಿಳ್ಕೊಂಡ್ ಮಾತಾಡ ಅಂತ ಹೇಳಕ್ ಅರ್ಥ ಆಗ್ತಿಲ್ಲ. ತಿಳ್ಕೊಂಡ್ ಮಾತಾಡ, ಅರ್ಥ ಆಯ್ತಾ? ನೀನು ತಿಳ್ಕೊಂಡ್ ಮಾತಾಡು. ಪಿ ಅಂತಿದ್ ಯಾರಿಗ್ ಮಾತಾಡ್ಬೇಕಂಬ ಕಾಮನ್ ಸೆನ್ಸ್ ಇಲ್ಲ ನಿನ್ಗ? ನಿನಗಿಲ್ಲ? ನಾ ಏನ್ ಮಾತಾಡಿದ್ ನಿನಗ? ಯಾಕ್ಬಿಟ್ಟು ಹಿಡ್ಕೊಂಡ್ ಬಂದಿ ಅಂತ ನೀನ್ ಯಾರು ಅಂತ ಕೇಳ್ತ? ಅದು ಸಾಬ್ರಿಗೆ ಹೇಳಿರ್ತೀವಿ ಅಲ್ಲಿ ಹೆಂಗ್ ನಡೆದಿರ್ತ ಮಾಡಿದೇನು ಅದು ಮಾಡಿದೇನು. ನಮ್ಮಲ್ಲಿ ಇಲ್ಲಿ 8-10 ಜನ ಮಾತ್ರ ಬಂದಾರ. ಇಲ್ಲಿ ಅವ್ರ ಏನ್ ಹೇಳಕತ್ತಾರ? ಎಲ್ಲಾರು ಬಿಡ್ತಾರ, ನಮ್ದು ಅಷ್ಟು ಹಿಡಿತಾರ ಅಂತಾರ ಅವ್ರು. ಹೌದು, ಅವ್ರು ಹೇಳಿದ ಕೇಳ್ತಾರ. ಮತ್ತೆ ನಾವ್ ಹೇಳಿದ ಮತ್ತೆ ಇದಕ್ಕೆ ಏನ್ ಮಾಡ್ತೀರಿ ನೀವು? ಬರಲ್ಲ ಅಂತ, ಬರಲ್ಲ ಅಂತ, ಬರಲ್ಲ ಅಂತ ಹನುಮಂತ್ ಬರಲ್ಲ ಅಂತ. ಆಯ್ತಾಯ್ತು, ಬರಬೇಡ. ಶಾಸಕೀಯ ಕಡೆಯವರ ಧಮಕಿಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಆಡಿಯೋ ಕೇಳಿಸ್ಕೊಂಡಂತಹ ಸಂದರ್ಭದಲ್ಲಿ ಹನುಮಂತರಾಯಪ್ಪ ಅವರು ಅಂತ ಅನ್ಸುತ್ತೆ. ನಮ್ ಜೊತೆ ಮಾತನಾಡೋದಕ್ಕೆ ಸ್ವತಃ ಹನುಮಂತರಾಯಪ್ಪ ಅವರು ಕೂಡ ಇದ್ದಾರೆ. ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ಅವರನ್ನ ಮಾತನಾಡಿಸ್ತಾರೆ. ಸದ್ಯಕ್ಕೆ ಹಾಸ್ಪಿಟಲ್ ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ, ಯಾಕಂದ್ರೆ ಅವ್ರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಕಾರಣಕ್ಕೋಸ್ಕರ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಪಿಎ
ಒಬ್ಬ ಕಾನ್ಸ್ಟೇಬಲ್ಗೆ ಯಾವುದೋ ಒಂದು ಅಕ್ರಮ ಆಗ್ತಾ ಇರುವಂತಹ ಗಾಡಿಯನ್ನ ಬಿಡಿ ಯಾಕೆ ಹಿಡ್ದಿದ್ದೀರಾ ಅಂತ ಕೇಳೋದೇ ತಪ್ಪು ಫಸ್ಟ್ ಆಫ್ ಆಲ್. ಅದಷ್ಟೇ ಅಲ್ಲದೆ ಇಷ್ಟೆಲ್ಲಾ ಧಮಕಿ ಹಾಕದ ಏನಾಯ್ತಂತೆ ಸ್ಥಳದಲ್ಲಿ? ನಿಜವಾಗ್ಲೂ ಸಭಾ ದುರಂತ ನೋಡಿ ಯಾವ ರೀತಿಯಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ಪಾತ್ರದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಯಲು ಹೋಗಿರ್ತಕ್ಕಂಥ PC ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂಥದ್ದು ದೇವದುರ್ಗ ಶಾಸಕಿ ಕರೆಯಮ್ಮ ನಾಯಕ್ ಹಾಗೇನೆ ಅವರ ಪಿಯ ಇಲಿಯಾಜು ಮತ್ತೆ 8 ಜನರಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂಥ ಕಾರಣದಿಂದಾಗಿ ಸದ್ಯಕ್ಕೆ ಪೇದೆ ಹನುಮಂತರಾಯ್ ಅವರು ರಾಯಚೂರಿನ ರಿಮ್ಸ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಈ ಬಗ್ಗೆ ಖುದ್ದು ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಏನಾಯ್ತು ಘಟನೆ ಅಂತೇಳಿ. ಸರ್, ಯಾಕೆ ಹಲ್ಲೆ ಮಾಡಿದ್ರು ಅಂತ, ಏನು ಘಟನೆ ಸರ್ ಆ್ಯಕ್ಚುಲಿ? ಮರಳು ಟ್ಯಾಕ್ಟ್ರು ಹಿಡಿದೋದಕ್ಕೆ ಇದೆಲ್ಲ ಗಲಾಟೆ ಆಗಿದೆ ಸರ್. ಸಾಹೇಬ್ರ ಜೊತೆ ಹೋಗಿ ಮರಳು ಟ್ಯಾಕ್ಟ್ರು ತಂದು FIR ಮಾಡಿದೋದಕ್ಕೆ ಅವರು ದೇವಶೆಟ್ಟಿಗೆ IB ಕರೆಸ್ಕೊಂಡು ಹೊಡೆದಿದ್ದಿದೆ ಸರ್. ಅದು ಕರೆಂಟ್ ಕಟ್ ಮಾಡಿ CCTV ಕಟ್ ಮಾಡಿ ಏನೋ ಹೊಡೆದಾರ ಅಂತ ಹೇಳಿದ್ರು. ಹೆಂಗೆ ಸರ್, ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು? ಅದು ಒಳಗಡೆ ಕರ್ಕೊಂಡು ಹೋದ್ರು ಸರ್, ಮಾತಾಡ್ತಾರೆ ಬರ್ರಿ MLA ಮಗ ಅಂತೇಳಿ. ಹೊರಗಡೆ ಹೋದ್ಮೇಲೆ ಹೊರಗಡೆ ಲಾಕ್ ಹಾಕಿಬಿಟ್ರು ಸರ್. ಲಾಕ್ ಹಾಕಿದ್ಮೇಲೆ ಫಸ್ಟ್ ಲೈಟ್ ಆಫ್ ಮಾಡಿಬಿಟ್ರು. ಲೈಟ್ ಆಫ್ ಮಾಡಿದ್ಮೇಲೆ ಯಾರೋ ಬಂದು ಫೋನ್ ಕಿತ್ಕೊಂಡ್ರು ಸರ್. ಫೋನ್ ಕೊಟ್ಟಂದು ಕೊಡಲಿಲ್ಲ. ಆಮೇಲೆ ಲೈಟ್ ಆನ್ ಮಾಡಿದ್ರು, ಕುಂದಿರ್ಸಿದ್ರು. ಏನಪ್ಪ ಏನೇನು ಮಾತಾಡ್ತೀವಿ, ನಮಗೇನು ಮರ್ಯಾದೆ ಕೊಡಲ್ಲ ನೀನು, MLA ಅಂದ್ರೆ ನಿಮ್ಗೇನು ಲೆಕ್ಕಕ್ಕಿಲ್ಲ, ಸ್ಟೇಷನ್ ಏನು ದೊಡ್ಡ ನೀನು ಅಂತ ಮಾತಾಡಿದ್ರು ಸರ್. ನಾನು ಏನು ಮಾತಾಡಿದ್ದು, ತಪ್ಪೇನು ಮಾತಾಡಿಲ್ಲ. ಸಾಹೇಬ್ರ ಜೊತೆಗೆ ಹೋಗಿದ್ದೈತೆ, ಮರಳು ಟ್ಯಾಕ್ಟ್ರ್ ತಂದು FIR ಮಾಡಿದ್ದೈತಿ, ಈಗ ನನ್ನೇ ಅದಕ್ಕೆ ಕರೆಸಿದ್ರಿ ಅಂತ ಕೇಳಿದೆ. ಸೊಳ್ಳೆ ಮಕ್ಕಳೇ ನಿಮ್ದು ಭಾಳ ಆಗ್ಯದಲ್ಲಿ, ನಿಮ್ಮ ಪೊಲೀಸರು ಸೊಳ್ಳೆ ಮಕ್ಕಳೇ, ನೀವು ದೇವರದಾಗ ಇರೋಕೆ ಹೋಗ್ಬೇಡ್ರಿ ನೀವು ಅಂತೇಳಿ ಹೊಡಿತಾರೆ ಸರ್. ಇವೆಲ್ಲ ಮೈ ತುಂಬ ಹೊಡೆದು ಬಿಟ್ರು. MLA ಮಗ ಲೈಟ್ ಆಫ್ ಮಾಡಿ ಫಸ್ಟ್ ಅಂದ್ರೆ ಲೈಟ್ ಆಫ್ ಮಾಡಿ ಹೊಡೆದಾರೆ ಸರ್. ಅಲ್ಲ ಸರ್, ಈಗ ನೀವು ಅಕ್ರಮ ಮರಳು ಗಣಿಗಾರಿಕೆ ಟಿಪ್ಪರ್ನ ಅಥವಾ ಟ್ರ್ಯಾಕ್ಟರ್ನ ಸೀಸ್ ಮಾಡಿದಗೋಸ್ಕರ ನಿಮ್ಮ ಮೇಲೆ ಹಲ್ಲೆ ಆಯ್ತಾ ಅಂತ? ಅದು ಟ್ಯಾಕ್ಟ್ರು ತಂದು ಸ್ಟೇಷನ್ ತಂದು FIR ಮಾಡಿದೋದಕ್ಕೆ ಆ ದ್ವೇಷ ಇಟ್ಕೊಂಡು ಕರೆಸಿ ಅವ್ರ ಕಾರ್ಯಕರ್ತರ ನನಗೆ ಗೊತ್ತಿಲ್ಲ ಸರ್. ಅದು ಅಲ್ಲಿ IBLಗೆ ಬರೋಕ್ಕೆ ಹೇಳಿದ್ರು ಸರ್. ಬರ್ತೀನಿ ಸರ್ ಅಂತ ಹೋದೆ. MLA ಮಗ ಕರಿತೆ ಅಂತ ಹೋಗಿದ್ದೆ ಸರ್. ಈ ರೀತಿ ಮಾಡ್ತಾರಂತ ಗೊತ್ತಿರಲಿಲ್ಲ ಸರ್. ಏನಾಗ್ಬೇಕಂತೀರಿ ಸರ್ ತಾವೀಗ? ನನಗೇನು ಯಾರು ನನ್ನ ಮೇಲೆ ಅಲ್ಲೇ ಮಾಡಿದ್ರು ಸರ್, ಅವರೆಲ್ಲ ಕಾನೂನು ಪ್ರಕಾರ ಏನೈತಿ ಕ್ರಮ ಆಗ್ಬೇಕು ಸರ್ ಅದು ಸರ್. ಶ್ರೀಕಾಂತ್ ಅವ್ರನ್ನೇ ಕೇಳಿ ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಮತ್ತೆ ಹನುಮಂತರಾಯ್ ಅವರು ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಕೂತ್ಕೊಂಡು ಶಾಸಕಿ ಪ್ರತಿಭಟನೆ ನಡೆಸ್ತಾರೆ, ನಮ್ಗೆ ಅನ್ಯಾಯ ಆಗಿದೆ ಅಂತ. ಹೌದು, ಈಗ ಪೇದೆ ನಿಮ್ಮ ಮೇಲೇನೆ ಹಲ್ಲೆ ಮಾಡಿ ಮತ್ತೆ ನಿಮ್ಮ ವಿರುದ್ಧನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶಾಸಕರು. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ನಾನು ಏನು ತಪ್ಪಿರ್ಲಾರ್ದ ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಯಾವುದೋ ಅರ್ಥ ಇಲ್ಲ ಸರ್. ಅದಕ್ಕೆ ನಾವು ಮಾಡಿದ್ದೇನಲ್ಲೇನು ಅವ್ರಿಗೆ ನಾವು ತಪ್ಪಂತ ಏನು ಮಾಡಿಲ್ಲ ಸರ್. ಅವರೇ ಏನೋ ಸೃಷ್ಟಿ ಬಂದು ತಮಗೆ ಅಧಿಕಾರ ಆಗಿದೆ ಅಂತೇಳಿ ಠಾಣೆ ಮುಂದೆ ಕುಂತು ನಮ್ಮ ವಿರುದ್ಧ ಅಧಿಕಾರಕ್ಕೆ ಹೋಗ್ತಾರೆ ಸರ್. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗ್ತದೆ ಸರ್. ಅಧಿಕಾರ ಅದಂತೇಳಿ ತಮ್ಮ ಮೇಲೆ ಬಂದು ಸ್ಟೇಷನ್ಗೆ ಏಕೆ ಕುಂದಿರ್ತಾರೆ ಸರ್. ಅದು ಯಾವ ರೀತಿ ಅವ್ರಿಗೆ ಸರಿ ಅನಿಸ್ತದೆ ಗೊತ್ತಿಲ್ಲ ಸರ್. ಅದು ಅಲ್ಲೇ ನಡೆಸಿದ ನನಗೆ ಏಟ್ ಬಿದ್ದದ್ದು ನನಗೆ ಪಶ್ಚಾತ್ತಾಪ ಇದೆ ಸರ್. ನನಗೆ ಅನ್ಯಾಯ ಆಗಿದ್ದು ನನ್ನ ವಿರುದ್ಧ ಒಬ್ಬರನ್ನ ಬಂದು ಅವರು MLA ಅವರಾಗಲಿ ಅವರು ಮಾತಾಡ್ಸಲಿಲ್ಲ ಏನಾಯ್ತು ಅಂತೇಳಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತೇಳಿ ಅಷ್ಟು ಠಾಣೆಗೆ ಹೋಗಿ ಕುಂದಿರ್ತಾರೆ ಸರ್. ಓಕೆ, ಇದು ನನಗೇನು ನ್ಯಾಯ ಸಿಗುತ್ತೆ ಅಂತ ನೋಡ್ಬೋದು ಸರ್ ಅಷ್ಟೇ. ಸಭಾ ಹಲ್ಲೆಗೊಳಗಾಗಿರುವಂಥ ಪೇದೆ ಭಾಳಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಏಟು ಬಿದ್ದರೂ ಸಹ ಶಾಸಕರು ಮಾತನಾಡಲಿಕ್ಕೆ ಬರಲಿಲ್ಲ, ಆದರೆ ತಮ್ಮ ಮಗನ ಮೇಲೆ ದೂರು ದಾಖಲಾಗ್ತದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ಬೆಳಗಿನ ಜಾವ 5 ಗಂಟೆವರೆಗೂ ಪ್ರತಿಭಟನೆ ಮಾಡಿರೋದು ದುರಂತ ಅನ್ನುವಂತಹ ಒಂದು ಸ್ಪಷ್ಟ ಮಾತು ಪೇದೆ ಹನುಮಂತರಾಯ್ ಅವರು ಹೇಳ್ತಾ ಇರುವಂಥದ್ದು. ರೈಟ್ ಶ್ರೀಕಾಂತ್, ಧನ್ಯವಾದ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.